ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ರಾಶ್ಮಿ. ಏಪ್ರಿಲ್ ಒಂಥರ ಲಕ್ಕಿ ಮಂತ್ ಅನ್ಸುತ್ತೆ. ಯಾಕಂದ್ರೆ ಏಪ್ರಿಲ್ ನಲ್ಲಿ ಅದೆಷ್ಟೋ ಚೇಂಜಸ್ ಆಗ್ತಾ ಇದೆ. ಕೆಲವೊಂದು ಜನಗಳಿಗೆ ತೊಂದರೆ ಆದ್ರೆ ಇನ್ ಕೆಲವು ಜನಗಳಿಗೆ ಹೆಲ್ಪ್ ಆಗ್ತದೆ. ಇನ್ನು ಏಪ್ರಿಲ್ 1 ಇಂದ ಜನಗಳಿಗೆ ಕೆಲವೊಂದು ಒಳ್ಳೇದು ಕೂಡ ಆಗ್ತಿದೆ. ಅದೇನಪ್ಪಾ ಅಂದ್ರೆ ಏಪ್ರಿಲ್ ನಿಂದ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಹಳ್ಳಿಗೊಬ್ಬ ಪೊಲೀಸ್. ಹೌದು, ಪೊಲೀಸ್ ಇಲಾಖೆಯನ್ನು ಮತ್ತಷ್ಟು ಜನಸ್ನೇಹಿಯಾಗಿಸುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ವ್ಯಾಪ್ತಿಯಲ್ಲಿ ಬೀಟ್ ಸಿಸ್ಟಮ್ ಅನ್ನೋ ಪರಿಣಾಮಕಾರಿಯಾಗಿ ಅಳವಡಿಸುವ ದೃಷ್ಟಿಯಿಂದ ಹಳ್ಳಿಗೊಂದು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗುವುದು ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೂಷಣ್ ಗುಲಾಬ್ರಾವ್ ಬೋರಸೆ ಹೇಳಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಎಸ್ಪಿ ಬೋರಸೆ ಅವರು, ಈ ಹಳ್ಳಿಗೊಬ್ಬ ಪೊಲೀಸ್ ಮಾದರಿಯ ವಿನೂತನ ಗಸ್ತು ವ್ಯವಸ್ಥೆ ಏಪ್ರಿಲ್ 1 ರಿಂದ ಜಿಲ್ಲಾ ವ್ಯಾಪ್ತಿಯಲ್ಲಿ ಜಾರಿಗೆ ಬರಲಿದೆ. ಈಗಾಗಲೇ ಎಲ್ಲಾ ಹಳ್ಳಿಗಳಲ್ಲೂ ಸಮಿತಿಯ ಸದಸ್ಯರ ಪಟ್ಟಿ ಸಿದ್ಧಪಡಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಅಂತ ಹೇಳಿದ್ರು. ಆಯಾ ಹಳ್ಳಿಯ ಉಸ್ತುವಾರಿ ವಹಿಸಿಕೊಂಡ ಪೊಲೀಸ್ ಹಳ್ಳಿಯ ಎಲ್ಲಾ ವಿಚಾರಗಳ ಕಡೆ ಗಮನ ಹರಿಸಬೇಕು. ಪೊಲೀಸರ ವಸತಿ ಕೂಡ ಹಳ್ಳಿಯಲ್ಲೇ. ಈಗ ಬೆಳ್ತಂಗಡಿ, ಪುತ್ತೂರು, ಸುಳ್ಯ, ಬಂಟ್ವಾಳ ತಾಲೂಕಿನ ಠಾಣೆಗಳಲ್ಲಿ ಪ್ರಾಯೋಗಿಕವಾಗಿ ಆರಂಭವಾಗಲಿದ್ದು ಆನಂತರ ಎಲ್ಲಾ ಠಾಣೆಗಳಿಗೆ ವಿಸ್ತರಣೆ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ಹಳ್ಳಿಗೊಬ್ಬ ಪೊಲೀಸ್ ಅಂದ್ರೆ ಏನು? ಹಳ್ಳಿಗೊಬ್ಬ ಪೊಲೀಸ್ ವ್ಯವಸ್ಥೆಯಲ್ಲಿ ಪ್ರತಿ ಹಳ್ಳಿಗಳಲ್ಲಿ ನಾನಾ ವರ್ಗ ಜಾತಿಯ ಸ್ಥಳೀಯ 50 ಮಂದಿಯ ತಂಡ ನೇಮಿಸಲಾಗತ್ತೆ. ಈ ತಂಡಕ್ಕೆ ಮುಖ್ಯಸ್ಥನಾಗಿ ಒಬ್ಬ ಪೇದೆಯನ್ನ ನಿಯೋಜಿಸಲಾಗತ್ತೆ. ನಿಯೋಜನೆಗೊಂಡಿರೋ ಪೇದೆ ತಂಡದ ಜೊತೆ ನಿಕಟ ಸಂಪರ್ಕ ಹೊಂದಿರಬೇಕು. ಈತನಿಗೆ ಆ ಗಸ್ತಿನ ಎಲ್ಲಾ ಪೊಲೀಸ್ ಕರ್ತವ್ಯಗಳ ಸಂಪೂರ್ಣ ಜವಾಬ್ದಾರಿ ನೀಡಲಾಗುವುದು. ಇದಲ್ಲದೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ನಂತೆ ಈತನಿಗೆ ಹಳ್ಳಿಗಳಲ್ಲಿ ಆಗುವ ಎಲ್ಲಾ ಆಗುಹೋಗುಗಳ ಮಾಹಿತಿ ಇರಬೇಕು. ಈ ರೀತಿಯ ಸ್ಥಳೀಯ ವಿದ್ಯಮಾನಗಳ ಮಾಹಿತಿ ಸಂಗ್ರಹಿಸಿ ಅಪರಾಧ ಹಾಗೂ ಅಪರಾಧಿಗಳ ಕುರಿತು ಮಾಹಿತಿ ಕಲೆ ಹಾಕುವುದು, ರೌಡಿ ಚಟುವಟಿಕೆಗಳ ಮೇಲೆ ನಿಗಾ, ರೌಡಿ ಶೀಟರ್ ತೆರೆಯುವುದು, ಪಾಸ್ಪೋರ್ಟ್ ಅರ್ಜಿ, ಉದ್ಯೋಗ ನೇಮಕಾತಿ ಪರಿಶೀಲನೆ ಸೇರಿದಂತೆ ಪೊಲೀಸ್ ಇಲಾಖೆಯ ಕೆಲಸಗಳನ್ನ ಕಾನ್ಸ್ಟೇಬಲ್ಗಳು ಸಮಿತಿಯ ಸದಸ್ಯರ ನೆರವಿನಲ್ಲಿ ಮಾಡಲಿದ್ದಾರೆ ಅಂತ ಎಸ್ಪಿ ತಿಳಿಸಿದ್ದಾರೆ. ಸೊ ಗೊತ್ತಾಯ್ತಲ್ಲ, ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಇನ್ಮುಂದಕ್ಕೆ ಹಳ್ಳಿಗೊಬ್ಬ ಪೊಲೀಸ್ ಇರ್ತಾರೆ. ಸೊ ಜನಗಳಿಗೆ ರಾತ್ರಿ ಓಡಾಡಿದ್ರು ಯೋಚನೆ ಇಲ್ಲ, ಹಗಲು ಓಡಾಡಿದ್ರು ಯೋಚನೆ ಇಲ್ಲ. ಯಾಕಂದ್ರೆ ಎಲ್ಲಾ ಟೈಮ್ ನಲ್ಲೂ ಪೊಲೀಸರು ಸಹಾಯಕ್ಕೆ ಇದ್ದೇ ಇರ್ತಾರೆ. ಇಂಥ ಸಿಸ್ಟಮ್ ಅನ್ನ ಇಡೀ ರಾಜ್ಯದಲ್ಲಿ ತಂದ್ರೆ ನಿಜಕ್ಕೂ ಎಲ್ಲಾ ಜನಗಳಿಗೂ ತುಂಬಾನೇ ಹೆಲ್ಪ್ ಆಗತ್ತೆ. ಇದನ್ನ ನೀವು ಒಪ್ಕೋತೀರಾ? ಹೌದು ಅನ್ನೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ.